ಹಾಯ್ ರೂಪಾ. ಏನು ಧರ್ಮೇಂದ್ರ, ಹಾದಿ ಮೇಲೆ ಘನವಾಗಿ ಏನು ವಿಚಾರ ಮಾಡುತ್ತಾ ನಿಂತಂತೆ ಕಾಣ್ತಾ ಇದೆಯಲ್ಲ, ಏನು ವಿಷಯ? ನನ್ನ ಜೀವನದಲ್ಲಿ ಒಬ್ಬೊಟ್ಟಿಗನಾಗಿ ಹಾದಿಯ ಮೇಲೆ ಯಾವತ್ತೂ ನಿಂತವನಲ್ಲ. ನೀನು ಬರುವ ಸುದ್ದಿ ತಿಳಿಯಿತು, ಅದಕ್ಕೋಸ್ಕರವಾಗಿ ನಿನಗಿಂತ ಮುಂಚಿತವಾಗಿ ಒಂದು ಗಂಟೆಯಿಂದಲೂ ನಿನ್ನ ಹಾದಿ ಕಾಯ್ತಾ ಇದ್ದೀನಿ. ಯಾಕೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನ? ನೋಡು ರೂಪಾ, ಸೂರ್ಯ ಚಂದ್ರ ಇಲ್ಲದೆ ಈ ಜಗತ್ತು ಬದುಕು ಉಳಿಯಬಹುದೇನೋ, ನೀನು ಇಲ್ಲದೆ ನಾನು ಒಂದು ವರ್ಷದ ಸಹ ಬದುಕುಳಿಯಲಾರೆ. ನನ್ನ ದೇಹದಲ್ಲಿ ಹರಿದಾಡುವ ರಕ್ತದ ಕಣಕಣದಲ್ಲಿಯೂ ನೀನೇ ತುಂಬಿಕೊಂಡಿದ್ದೆ. ಇದರ ಮೇಲೆ ನೀನೇ ಅರ್ಥ ಮಾಡಿಕೋ ನಿನ್ನ ಪ್ರೀತಿ ಎಷ್ಟರ ಮಟ್ಟಿಗಿದೆಯಂತ. ಎಂದು ನಿಮ್ಮನ್ನ ಅರ್ಥ ಮಾಡಿಕೊಂಡೆ ಅಂದೇ ನನ್ನ ಹೃದಯದಲ್ಲಿ ಇರಿಸಿಕೊಂಡಿರುವೆ. ನನ್ನ ಬಹುದಿನದ ಬಯಕೆ ನಿಮ್ಮ ಮುಂದೆ ಹೇಳಬೇಕೆಂಬ ಆಸೆ. ನಿರಾಶೆ ಯಾಕೆ ನಿರಾಶೆ ಪಡ್ತೀರಪ್ಪ? ಸಂಕೋಚವಿಲ್ಲದೆ ಹೇಳುವ ನಿನ್ನ ಮನದಾಶೆಯನ್ನು ನಾನು ಪೂರ್ತಿಗೊಳಿಸುತ್ತೇನೆ. ಹೌದಾ? ಈಗ ನೀನು ಕರ್ಮೇಂದ್ರ, ನಾನೀಗ ಮೂರ್ತಿಗಳು ಗರ್ಭಿಣಿ. ಈ ಮಾತು ನೀನು ಸತ್ಯವಾಗಿ ಹೇಳ್ತಾ ಇದ್ದೀಯಾ? ಅಯ್ಯೋ ಕರ್ಮೇಂದ್ರ, ನಾನೇಕೆ ಸುಳ್ಳು ಹೇಳಿ? ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನೀಗ ಮೂರ್ತಿಗಳು ಗರ್ಭಿಣಿ. ನಿಮಗೆ ಸಂತೋಷ ಆಗಲಿಲ್ವೇ? ಸಂತೋಷದ ವಿಷಯವಲ್ಲ ರೂಪ, ಕಷ್ಟಕರವಾದ ಸಂಗತಿ. ಯಾಕೆ ಯಾಕೆ ಅಂತ ಕೇಳ್ತಾ ಇದೆಯಲ್ಲ ರೂಪ. ಗಂಡ ನಿಲ್ಲದೆ ಗರ್ಭಿಣಿಯಾದ ಹೆಣ್ಣಿಗೆ ಈ ಸಮಾಜವನ್ನು ಕೆಟ್ಟ ಪಟ್ಟ ಕಟ್ಟುತ್ತಿದೆ ಅಂತ ನಾನು ಚಿಂತೆ ಮಾಡ್ತಾ ಇದ್ದೀನಿ. ಚಿಂತೆ ಮಾಡಿ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡಿದ್ದೀರಿ? ನೋಡಿ, ನಾನು ಸುಮ್ಮನೆ ತಮಾಷೆಗಾಗಿ ಈ ರೀತಿ ಹೇಳಿದ್ರೆ ನೀವು ನಿಜವಾಗ್ಲೂ ತಿದ್ದುಕೊಂಡಿದ್ದೀರಾ? ಒಂದು ವೇಳೆ ನಾನೇನಾದ್ರೂ ನಿಜವಾಗ್ಲೂ ಗರ್ಭಿಣಿ ಆದ್ರೆ ಈ ನನ್ನ ಕೊಳಿಗೆ ತಾಳಿ ಕಟ್ಟುವುದು ಗ್ಯಾರಂಟಿ ತಾನೆ? ರೂಪ, ಒಂದು ವೇಳೆ ಮದುವೆಯಾಗದೆ ನೀನು ಗರ್ಭಿಣಿಯಾದರೆ ನಾನು ಕಂಡಿದ ಕಾಲ ನರಮನೆಗೆ ಕರೆದೊಯ್ಯುವುದು ಗಟ್ಟಿ. ಒಂದು ವೇಳೆ ಆಗಾಗ್ತೇ ಹೋದ್ರೆ ಪ್ರತಿದಿನವೂ ನಾವು ಇದೇ ಹಾದಿಯ ಮೇಲೆ ವ್ಯಕ್ತಿಯಾಗುವುದು ಗಟ್ಟಿ. ಅದಕ್ಕಿಂತ ಮುಂಚಿತವಾಗಿ ನಿನ್ನ ಮನೆಯ ಪ್ರಿಯೋರಿಯನ್ನು ಹೊಡೆದು ತರಬೇಕು, ಹಣದ ಕಟ್ಟೆಯ ಗಟ್ಟಿ. ನನ್ನ ಪ್ರೀತಿಯ ತುಂಟಿ ತಿಳಿದುಕೊಂಡೆ ಕರ್ಮೇಂದ್ರ, ಈ ನಿನ್ನ ಕೋಟ ನೋಟನ. ನಮ್ಮ ತಂದೆಯವರು ಸರ್ವ ಆಸ್ತಿಯನ್ನ ನನ್ನ ಹೆಸರಿಗೆ ಬರೆದಿಟ್ಟಿದ್ದಾರೆ. ಹೀಗಿರುವಾಗ ನೀವು ನನ್ನ ಬಾಳಿನ ನಾವಿಕರಾದ ಮೇಲೆ ಇದನ್ನೆಲ್ಲ ತೆಗೆದುಕೊಂಡು ನಾನೇನ್ ಮಾಡ್ಲಿ? ಎಲ್ಲವೂ ನಿಮ್ಮ ಪಾಲಿಗೆಯಲ್ಲಿ. ಹಾ ಕರ್ಮೇಂದ್ರ, ನಾನು ಬಂದು ತುಂಬಾ ಹೊತ್ತಾಯ್ತು, ನಾನೇನ್ ಬರ್ತೀನಿ. ಇದನ್ನು ಹೇಳೋದಕ್ಕೆ ಅಲ್ಲಿಂದ ನೀರಿಗೆ ಬಂದಿರುವಿಯಾ? ವಿಷಾದ ನೀಡಿರುವ ಮನಕ್ಕೆ ವಿರಸದಿಂದ ಚಿನ್ನ ಬರಲಿ ಬಂದ. ಯಾವಾಗ್ಲೂ ನಿಮ್ದು ಇದೇ ರಗಳೇ? ಅದನ್ನು ಕಲಿಸಿಕೊಟ್ಟವಳು ನೀನೇ ತಾನೇ? ಹೌದಾ ನನ್ನ ರಾಜ್ಯ?